ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಕೊನೆಗೂ ಕೇರಳದಲ್ಲಿ ಮುಖ್ಯಮಂತ್ರಿ ಆಯ್ಕೆ ಆಯಿತು. ಯಾಕೆ ಇಷ್ಟು ತಡ ಆಯಿತು, ಏನು ಕಾರಣ? ಕಾಂಗ್ರೆಸ್ಸಿಗೆ ಏನೇನು ಉತ್ತರ ಕೊಡ್ಬೋದು, ಇಲ್ಲಂತಲ್ಲ. ಆದರೆ ಇಷ್ಟು ತಡ ಆಗಬಾರ್ದಾಗಿತ್ತು. ಅಬ್ಸಲ್ಯೂಟ್ ಮೆಜಾರಿಟಿ ಮಾಡಿಕೊಂಡು ಸಹಿತ ತಮ್ಮ ನಾಯಕನ ಆಯ್ಕೆ ಮಾಡ್ಕೋಲ್ಲಿ CLP ಲೇಟ್ ಮಾಡ್ತಾ ಅಥವಾ ಹೈಕಮಾಂಡ್ ಆಡಳಿತ ತೂಗಿ ಮಾಡ್ತಾ ಅನ್ನೋದು ಇವತ್ತು ಚರ್ಚಾ ವಿಷಯ. ಅದ್ಯಾವುದೇ ಚರ್ಚೆ ಮಾಡೋಕ್ಕಿಂತ ಪೂರ್ವದಲ್ಲ, ಇವತ್ತು VD ಸತೀಶನ್ ಅವರನ್ನು ಕೇರಳದ ಮುಖ್ಯಮಂತ್ರಿಯಾಗಿ ಹೈಕಮಾಂಡ್ ಘೋಷಣೆ ಮಾಡಿದ್ರೆ ಎಲ್ಲರೂ ಒಪ್ಪಿಗೆ ತೊಗೊಂಡಿವಿ ಅಂತೇಳಿ ಎಲ್ಲರದ್ದು ಭಾಳ ತಲೆಯಲ್ಲಿತ್ತು. KC ವೇಣುಗೋಪಾಲ್ ಅವರು ಆಗಬಹುದು ಅಂತೇಳಿ. ಯಾಕಂದರೆ ಹೆಚ್ಚು ಕಡಿಮೆ ವೇಣುಗೋಪಾಲ್ ಅವರಾಗಿರ್ಬೋದು, VD ಸತೀಶನ್ ಅವರಾಗಿರ್ಬೋದು, ರಮೇಶ್ ಚೆನ್ನಿತ್ತಾಲ ಅವರಾಗಿರ್ಬೋದು, ಇನ್ನೂ ಅನೇಕರು ಎಲ್ಲರೂ ಸಂಘಟಿತರಾಗಿ ಹೋರಾಟ ಮಾಡಿದ್ದಾರೆ. ಯಾಕಂದರೆ ಎದುರಾಳಿಗಳು ಸಾಮಾನ್ಯ ಅಲ್ಲ. LDF ಲೆಫ್ಟ್ ಫ್ರಂಟ್ದವರು, ವಿಶೇಷವಾಗಿ ಜನರ ಕಾಳಜಿ, ತಳಮಟ್ಟದ ಜನರ ಬಗ್ಗೆ ಹೆಚ್ಚಿಗೆ ಒಲವಿದ್ದಂಥವರು, ಕಮ್ಯುನಿಸ್ಟರು. ಹೀಗಾಗಿ ಅವ್ರನ್ನ ಸೋಲಿಸೋದ್ರ ಸುಲಭದ ಕೆಲಸ ಅಲ್ಲ. ಅಧಿಕಾರವನ್ನು ಅವ್ರು ಹಿಡಿದು ಕಷ್ಟ, ಅವ್ರನ್ನ ಬಿಡಿಸೋದು ಕಷ್ಟ. ಯಾಕಂದರೆ ಜನ ಮನಸ್ಸಲ್ಲಿ ಅವರು ಒಂದಿಷ್ಟೇನು ಕೆಲಸ ಮಾಡ್ತಾರಪ್ಪ ಅನ್ನುವಂಥ ಭಾವನೆ ಕೇರಳದಲ್ಲಿಯೂ ಇತ್ತು, ಹಿಂದಿನ ನಮ್ಮ ವೆಸ್ಟ್ ಬೆಂಗಾಲ್ದಲ್ಲಿ, ಪಶ್ಚಿಮ ಬಂಗಾಳದಲ್ಲೂ ಇತ್ತು. ನಿಜವಾಗಿಯೂ ದೇಶದಲ್ಲಿ ಬೆಳಿಬೇಕಾಗಿತ್ತು, ಬೆಳೀಲಿಲ್ಲ. ಅದಕ್ಕೆ ಕಾರಣ ರಿಸರ್ವ್ ಆಗಿರುವಂಥದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಜನರ ಸಮಸ್ಯೆಗಳನ್ನು ತಿಳ್ಕೊಳ್ಳೋ ಜೊತೆಗೆ ಅಲ್ಲಿರುತ್ತಿರುವಂಥ ಸಣ್ಣ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ, ಆದಷ್ಟು ತಾವು ಮಾಡುವ ವಿಚಾರಗಳು ಸರಿ ಇದ್ದಾವೆ ಅನ್ನುವಂಥ ಒಂದು ಸ್ಟ್ರಿಕಪ್ಪಾಗಿ ಸಂಪ್ರದಾಯ ನೆಲೆಗಟ್ಟಿನಲ್ಲೇ ವಿಚಾರ ಮಾಡುವಂಥ ವೈಚಾರಿಕತೆ ಅವರಲ್ಲಿ ಬೆಳೆದಂಥದ್ದು. ಭಾಳ ವೈಚಾರಿಕರು, ಭಾಳ ತಿಳುವಳಿಕೆ ಅವರು ಕಮ್ಯುನಿಸ್ಟರು. ಆದರೆ ದುರಂತ ಏನಪ್ಪ ಅಂತ 4 ಗೋಡೆಗಳ ಮಧ್ಯದಲ್ಲಿ ಚಿಂತನೆ ಮಾಡುವಂಥವ್ರು ಅಂತ ಅನ್ನಿಸ್ತದೆ. ಇಲ್ಲಾಂದ್ರೆ ಭಾರತದಲ್ಲಿ ಯಶಸ್ವಿ ಆಗಬೇಕಾಗಿರ್ತದೆ. ಯಾಕೆ ಇಲ್ಲಿ ಬಡತನ, ಇಲ್ಲಿ ಹಸಿವು, ಇಲ್ಲಿ ನೋವು, ಸಂಕಟ ನೋಡಿದಾಗ ಎಲ್ಲರಿಗೂ ಉದ್ಯೋಗ ಕೊಡಿಸುವಂಥ ಕೆಲಸವನ್ನು 25-30 ವರ್ಷ ಆಳಿದರು ವೆಸ್ಟ್ ಬೆಂಗಾಲ್ದಲ್ಲೇ. ಎಲ್ಲರಿಗೂ ಉದ್ಯೋಗ ಕೊಡಿಸ್ಲಿಕ್ಕೆ ಅವ್ರ ಕಡೆಯಿಂದ ಆಗಲಿಲ್ಲ ಅನ್ನುವಂಥದ್ದು. ಅಷ್ಟಾಗ ಸೋವಿಯತ್ ಯೂನಿಯನ್ದಲ್ಲಿ ಸಹಿತ ಕಮ್ಯುನಿಸ್ಟ್ ಸೋತರು, ಅಲ್ಲೂ ಸಹಿತ ಎಲ್ಲರಿಗೂ ಉದ್ಯೋಗ ಕೊಡಿಸ್ಲಿಕ್ಕೆ ಆಗಲಿಲ್ಲ ಅಂತೇಳಿ. ಅದು ಇದರ ಅರ್ಥ ಏನಪ್ಪ ಅಂತಂದ್ರೆ,